ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಮ್ಯಾಪ್ನಲ್ಲಿ ನಮ್ಮ ಒಂದು ಲೊಕೇಶನ್ ಹಿಸ್ಟ್ರಿನ ಸೇವ್ ಆಗದೇ ಇರುವಾಗೆ ಯಾವ ರೀತಿ ನಾವು ಒಂದು ಸೆಟ್ಟಿಂಗ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಆ ಒಂದು ಸೆಟ್ಟಿಂಗಲ್ಲಿ ಆನ್ ಇದ್ದರೆ ನಾವು ಎಲ್ಲೆಲ್ಲಿ ತಿರುಗಾಡ್ತಾ ಇರ್ತೀವಿ ಫೋನ್ನ ತಗೊಂಡು ಎಲ್ಲ ಒಂದು ಲೊಕೇಶನ್ ಹಿಸ್ಟ್ರಿಯಲ್ಲಿ ಒಂದು ಸ್ಟೋರ್ ಆಗ್ತಾ ಇರುತ್ತೆ ಅಥವಾ ಸೇವ್ ಆಗ್ತಾ ಇರುತ್ತೆ. ನಾವು ಯಾವ ಡೇಟಿಗೆ ಯಾವ ಪ್ಲೇಸಿಗೆ ಹೋಗಿದ್ದು, ಯಾವ ಊರಿಗೆ ಹೋಗಿದ್ದು ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಸ್ಟೋರ್ ಆಗಿರುತ್ತೆ. ಆ ಒಂದು ರೆಕಾರ್ಡ್ ಸ್ಟೋರ್ ಆಗಬಾರ್ದು ಅಂದರೆ ನಾವು ಯಾವ ರೀತಿ ಆ ಸೆಟ್ಟಿಂಗ್ನ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀವಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಮ್ಮ ಫೋನಲ್ಲಿ ನಾವು ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಮ್ಯಾಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಅದನ್ನು ಟರ್ನ್ ಆಫ್ ಮಾಡಬೇಕು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ಮೇಲೆ ಮೇಲ್ಗಡೆ ನಮಗೆ ಒಂದು ಪ್ರೊಫೈಲ್ ಐಕನ್ ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ, ಇಮೇಲ್ ಐ ಡಿಯ ಒಂದು ಪ್ರೊಫೈಲ್ ಐಕನ್ ಕಾಣ್ತಾ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಅನ್ನುವಂಥ ಆಯ್ಕೆ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಸನಲ್ ಕಾಂಟೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ಪರ್ಸನಲ್ ಕಾಂಟೆಂಟ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಪರ್ಸನಲ್ ಕಾಂಟೆಂಟ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಲೊಕೇಶನ್ ಈಸ್ ಆನ್ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿ ನೋಡಿದರೆ ನಿಮ್ಮ ಲೊಕೇಶನ್ ಅನ್ನೋದು ಆನ್ ತೋರಿಸುತ್ತೆ. ಇಲ್ಲಿ ನೋಡಿ, ಲೊಕೇಶನ್ ಈಸ್ ಆನ್ ಅಂತ ಇದೆ. ಇಲ್ಲಿ ನೋಡ್ಬೋದು, ಸೆಟ್ಟಿಂಗ್ಸ್ಗೆ ತಗೊಂಡು ಬಂದಿದೆ ಲೊಕೇಶನ್ ಆನ್ ಅಂತ. ಇಲ್ಲಿ ಈಗ ಕ್ಯಾನ್ಸಲ್ ಮಾಡ್ತೀನಿ. ಮಾಡಿಬಿಟ್ಟು ಕೆಳಗಡೆ ಲೊಕೇಶನ್ ಹಿಸ್ಟ್ರಿ ಈಸ್ ಆನ್ ಅಂತ ಇದೆ ಸ್ನೇಹಿತರೆ. ಆ ಒಂದು ಆಪ್ಷನ್ನ ನಾವು ಟರ್ನ್ ಆಫ್ ಮಾಡಬೇಕಾಗುತ್ತೆ. ಒಂದು ನಿಮಿಷ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಕೆಳಗಡೆ ಲೊಕೇಶನ್ ಹಿಸ್ಟ್ರಿ ಈಸ್ ಆನ್ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಟರ್ನ್ ಆಫ್ ಮಾಡ್ಕೋಬೇಕು. ಇಲ್ಲಿ ಯಾವ ಇಮೇಲ್ ಐ ಡಿ ಅಂತ ತೋರಿಸ್ತಾ ಇದೆ, ನಮ್ಮ ಡಿಫಾಲ್ಟ್ ಇಮೇಲ್ ಐ ಡಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಲೊಕೇಶನ್ ಹಿಸ್ಟ್ರಿ ಅನ್ನೋಂಥ ಒಂದು ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇದು ಆನ್ ಇದೆ ಸ್ನೇಹಿತರೆ. ಇದನ್ನು ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿ ಆನ್ ಅಂತ ಇದ್ದರೆ ನಮ್ಮ ಲೊಕೇಶನ್ ಹಿಸ್ಟ್ರಿ ಅನ್ನೋದು ಸ್ಟೋರ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ಟರ್ನ್ ಆಫ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮ್ಮ ಲೊಕೇಶನ್ ಹಿಸ್ಟ್ರಿ ಅನ್ನೋದು ಇಲ್ಲಿಂದ ನೋಡ್ಬೋದು ಟರ್ನ್ ಆಫ್ ಅಂತ ಇದೆ. ಟರ್ನ್ ಆಫ್ ಆ್ಯಂಡ್ ಡಿಲೀಟ್ ಆ್ಯಕ್ಟಿವಿಟಿ ಅಂದರೆ ನಾವು ಹಿಂದೆ ಸ್ಟೋರ್ ಇರುವಂಥ ಆ್ಯಕ್ಟಿವಿಟಿ ಕೂಡ ಡಿಲೀಟ್ ಮಾಡಬೇಕು ಅಂದರೆ ಕೆಳಗಡೆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಕೇವಲ ನಾವು ನಮ್ಮ ಒಂದು ಲೊಕೇಶನ್ ಹಿಸ್ಟ್ರಿನ ಆಫ್ ಮಾಡಬೇಕು ಅಂದರೆ ಮೇಲ್ಗಡೆ ಇರುವಂಥ ಆಯ್ಕೆನ ಕ್ಲಿಕ್ ಮಾಡ್ಕೋಬೇಕು. ನಾನು ಕೇವಲ ಲೊಕೇಶನ್ ಹಿಸ್ಟ್ರಿನ ಮಾತ್ರ ಆಫ್ ಮಾಡ್ತಾಯಿದ್ದೀನಿ. ಹಿಂದಿನ ಹಿಸ್ಟ್ರಿ ಡಿಲೀಟ್ ಆಗುವಂಥ ಅವಶ್ಯಕತೆ ಇಲ್ಲ ನನಗೆ. ನಂತರದಲ್ಲಿ ಇಲ್ಲಿ ಗಾಟ್ ಇಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣ ನಮ್ಮ ಲೊಕೇಶನ್ ಹಿಸ್ಟ್ರಿ ಅನ್ನೋದು ಸಂಪೂರ್ಣವಾಗಿ ಒಂದು ಆನ್ ಆಗಿದೆ. ಯುವರ್ ಲೊಕೇಶನ್ ಹಿಸ್ಟ್ರಿ ಹ್ಯಾಸಂಟ್ ಡಿಲೀಟೆಡ್ ಅಂತ ಬರ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಏಕೆಂದರೆ ಇಲ್ಲಿಂದ ನಾವು ಡಿಲೀಟ್ ಕೂಡ ಮಾಡ್ಕೋಬಹುದು. ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಬೇಕು ಅಂದರೆ ಡಿಲೀಟ್ ಮಾಡ್ಕೋಬೋದು, ಬೇಡ ಅಂದರೆ ಕೇವಲ ಟರ್ನ್ ಆಫ್ ಮಾತ್ರ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಏನು ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.